ಮತ್ತು ಕ್ಯಾಮ್ರಾ ಪರ್ಸನ್. ಇನ್ನೂವರೆಗೂ ಸಹ ಘಟನಾ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ದೊಣ್ಣೆ ಹಿಡ್ಕೊಂಡು ಬಂದಿತ್ತು ಎರಡು ಗುಂಪು. ನಾನು ನಿಮ್ಗೆ ಅವಾಗಲೇ ಹೇಳ್ತಾ ಇದ್ದೆ, ವಿಜುವಲ್ಸ್ ಕ್ಲಿಯರ್ ಕಾಣಿಸ್ತಾ ಇತ್ತು. ಘಟನೆಯಲ್ಲಿ ಓರ್ವನಿಗೆ ಗಂಭೀರವಾದಂತಹ ಗಾಯ ಆಗಿದೆ. ಮತ್ತೊಂದು ಕಡೆಗೆ ಏರ್ ಫೈರ್ ಮಾಡ್ತಾ ಇದ್ದಾರೆ ಪೊಲೀಸರು. ಗಾಯಾಳುವನ್ನ ಈಗಾಗಲೇ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು. ಘಟನಾ ಸ್ಥಳದಲ್ಲಿ SP ಪ್ರವೀಣ್ ಅವರು ಇದ್ದಾರೆ. ಒಬ್ಬ ಪೊಲೀಸರಿಗೆ ಗಾಯ ಆಗುತ್ತೆ, ಪಾಪ ಕಣ್ಣೀರು ಹಾಕ್ತಾ ಇದ್ದಾರೆ. ಅವರು ಮನುಷ್ಯರೇ ಸ್ವಾಮಿ. ಏಕಾಏಕಿ ಅವರ ಹತ್ತ ಕಲ್ಲು ತೂರಾಟವನ್ನ ಮಾಡ್ತಾ ಇದ್ರೆ ಅವರಿಗೂ ಏಟು ತಾಪಿದ್ದಂತ ಸಂದರ್ಭದಲ್ಲಿ ಅವರಿಗೂ ನೋವಾಗುತ್ತೆ. ಕೇವಲ ಒಂದೇ ಒಂದು ಬ್ಯಾನರ್ಗೋಸ್ಕರ, ಒಂದು ಬ್ಯಾನರ್ ಅಳವಡಿಸುವ ಸಲುವಾಗಿ ಇಷ್ಟೆಲ್ಲ ರಾಧಾಂತ. ಪ್ರತಿಷ್ಠೆ, ಆ ಪ್ರತಿಷ್ಠೆ ಯಾವ ಮಟ್ಟಕ್ಕೆ ವಿಕೋಪಕ್ಕೆ ತೆಗೆದುಕೊಂಡು ಹೋಯ್ತು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಅವಾಗಲೇ ಹೇಳ್ತಾ ಇದ್ದೆ, 2023ರ ಚುನಾವಣೆಯ ಸಂದರ್ಭದ ಸ್ವಲ್ಪ ಮಾಹಿತಿ ಗೊತ್ತಿದ್ರೆ, ಬಳ್ಳಾರಿಯ ರಾಜಕಾರಣ ಗೊತ್ತಿದ್ರೆ, ಆ ಬಳ್ಳಾರಿ ರಾಜಕಾರಣದಲ್ಲಿ ಯಾವಾಗ ಜನಾರ್ದನ್ ರೆಡ್ಡಿ ಬಳ್ಳಾರಿಯಿಂದ ಹೊರಗಡೆ ಇರ್ತಾರೆ, ನಾರಾ ಭರತ್ ರೆಡ್ಡಿ ಕಾಂಗ್ರೆಸ್ನಿಂದ ಟಿಕೆಟ್ ತೆಗೆದುಕೊಂಡು ಬರ್ತಾರೆ, ಆ ಸಂದರ್ಭದಲ್ಲಿ ನೇರ ವಾಗ್ದಾಳಿಯನ್ನ, ನೀನು ಬಳ್ಳಾರಿಗೆ ಬಾ ನೋಡ್ಕೋತೀನಿ ಅಂತ ನೇರವಾಗಿ ಮಾಧ್ಯಮದ ಮುಂದ್ಗಡೆ ಬಹಿರಂಗ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು ನಾರಾ ಭರತ್ ರೆಡ್ಡಿ. ಅದಾದ್ಮೇಲೆ ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ಹೋಗುವಂತಹ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಕಾರಣ ಏನು ಅಂದ್ರೆ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ. ಆ ಕಾರಣಕ್ಕಾಗಿ ಅವರು ಗಂಗಾವತಿಯಿಂದ ಚುನಾವಣೆ ನಿಲ್ತಾರೆ ವಿಧಾನಸಭೆಯಲ್ಲಿ. ಗಂಗಾವತಿಯಿಂದ ಅವರು ಗೆದ್ದು ಬರ್ತಾರೆ. ಈಗ ಯಾವಾಗ ಬಳ್ಳಾರಿಗೆ ಹೋಗೋದಕ್ಕೆ ಅವಕಾಶವನ್ನು ಕೊಡಲಾಗಿದೆ, ಅಲ್ಲಿ ರಾಜಕೀಯ ಮತ್ತಷ್ಟು ಕಾವು ಪಡ್ಕೊಳ್ತಾ ಇದೆ. ಪ್ರತಿಷ್ಠೆಯ ಪರಮಾವಧಿ ಆಗ್ಬಿಟ್ಟಿದೆ ಇದು. ಆ ಕಾರಣಕ್ಕಾಗಿ ತಮ್ಮ ಪ್ರತಿಷ್ಠೆ ತೋರಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ ಅಲ್ಲಿ ವಾಲ್ಮೀಕಿ ಉತ್ಸವವನ್ನ, ಪುತ್ಥಳಿಯನ್ನ ಇನಾಗ್ರೇಷನ್ ಮಾಡುವಂಥದ್ದು SP ಸರ್ಕಲ್ನಲ್ಲಿ. ಆ ಒಂದು ಸಣ್ಣ ಕಾರಣಕ್ಕಾಗಿ ಎಂತ ಮಹನೀಯರ ಹೆಸರಲ್ಲಿ ಶಾಂತ ಸ್ವರೂಪವಾಗಿ ನಡಿಬೇಕಾಗಿರುವಂತಹ ಕಾರ್ಯಕ್ರಮ ಈಗ ಅತಿ ದೊಡ್ಡ ಮಟ್ಟದಲ್ಲಿ ಗಾಳಿಯಲ್ಲಿ ಗುಂಡು ಹಾರಿಸಿ ಲಾಠಿ ಚಾರ್ಜ್ ಮಾಡಿ ಪರಿಸ್ಥಿತಿ ನಿಂತ್ಕೊಳ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ. ನೀವು ಅಲ್ಲಿ ದೃಶ್ಯಾವಳಿಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಪೊಲೀಸರ ಕೈಗೆ ಗಂಭೀರವಾದಂತಹ ಗಾಯ ಆಗಿದೆ. ಕಲ್ಲು ಹೊಡೆದಿರುವಂತಹ ಕಾರಣಕ್ಕಾಗಿ ಪಾಪ ಕಣ್ಣೀರು ಹಾಕ್ತಾ ಇದ್ದಾರೆ. ಅವ್ರ ಕೈಗೆ ಗಾಯ ಆಗಿದೆ. ಪಾಪ ಅವರು ಕಣ್ಣೀರು ಹಾಕ್ಬೇಕಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡ್ತು. ಆ ಬೆರಳಿಗೆ ಏಟು ಬಿದ್ದಂಗೆ ಕಾಣಿಸ್ತಾ ಇದೆ. ಬೆರಳು ಊದ್ಕೊಂಡ್ಬಿಟ್ಟಿದೆ ಪಾಪ. ಇನ್ನು ಯಾವಾಗ ಘಟನಾ ಸ್ಥಳದಲ್ಲಿ ದೊಡ್ಡ ಮಟ್ಟದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗುತ್ತೋ ಆಗ ಅಲ್ಲಿರುವಂತಹ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ನಿವಾಸಕ್ಕೆ ಹೋಗ್ಬಿಡ್ತಾರೆ, ಒಳಗಡೆ ಹೋಗ್ಬಿಡ್ತಾರೆ ಪರಿಸ್ಥಿತಿಯನ್ನ ನೋಡಿ. ಇನ್ನು ಈ ಬಗ್ಗೆ ಘಟನಾ ಸ್ಥಳದಿಂದ ನಮ್ಮ ಪ್ರತಿನಿಧಿ ಶಿವಾನಂದ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಶಿವಾನಂದ್, ಸದ್ಯದ ಪರಿಸ್ಥಿತಿ ಏನಿದೆ? ಅಲ್ಲಿ ಗಾಳಿಯಲ್ಲಿ ಗುಂಡು ಹಾರಿಸ್ತಾ ಇರೋದು ಒಂದ್ ಕಡೆ ಆದ್ರೆ, ಖಾಸಗಿ ವ್ಯಕ್ತಿ ಗನ್ಮ್ಯಾನ್ ಏನಂದ್ರೆ ಫೈರಿಂಗ್ ಮಾಡ್ತಾನೆ. ಅದಾದ ಮೇಲೆ ಒಬ್ಬ ವ್ಯಕ್ತಿ ನಡು ರಸ್ತೆಯಲ್ಲಿ ರಕ್ತದ ಮಡುವಿನಲ್ಲಿ ಬೀಳ್ತಾನೆ. ಈಗ ಅವನ ಪರಿಸ್ಥಿತಿ ಹೇಗಿದೆ? ಸಂಪೂರ್ಣ ವಿವರ ಕೊಡೋದಾದ್ರೆ. ಜಗದೀಶ್, ಮುಖ್ಯವಾಗಿ ಬ್ಯಾನರ್ ವಿಚಾರಕ್ಕೆ ಆರಂಭವಾದಂತ ಗಲಾಟೆ ಇದೀಗ ಲಾಠಿ ಚಾರ್ಜ್ ಹಾಗೆ ಗಾಳಿಯಲ್ಲಿ ಗುಂಡು ಹಾರಿಸುವ ಮಟ್ಟಕ್ಕೆ ಈಗ ತಲುಪಿರುವಂತದ್ದು. ಬಳ್ಳಾರಿಯ ಅಹಂಭಾವಿ ಏನು ಶಿರಗುಪ್ಪ ರಸ್ತೆಯಲ್ಲಿ ಇರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಮುಂಭಾಗವೇ ಈ ಒಂದು ಘಟನೆ ನಡೆದಿರುವಂತದ್ದು. ಶಾಸಕ ನಾರಾ ಭರತ್ ರೆಡ್ಡಿ ಬೆಂಬಲಿಗರು ಹಾಗೆ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಬೆಂಬಲಿಗರ ನಡುವೆ ಈ ಒಂದು ವಾರ್ ಈಗ ಶುರುವಾಗಿರುವಂತದ್ದು. ಸ್ಟೇಟ್ ಸಿನಿಮೆಯ ರೀತಿಯಲ್ಲಿ ಈ ಒಂದು ವಾರ್ ನಡೀತಾ ಇರುವಂತದ್ದು. ಒಂದ್ ಕಡೆ ಎರಡು ಗುಂಪಿನಿಂದ ಪರಸ್ಪರ ಕಲ್ಲು ತೂರಾಟಗಳಾಗ್ತಾ ಇದಾವೆ. ಮತ್ತೊಂದ್ ಕಡೆ ಕಾಜು ಸೇರಿದಂತೆ ಇತರೆ ಕಲ್ಲುಗಳನ್ನ ತೂರುವಂತ ಒಂದು ಕೆಲಸವನ್ನ ಎರಡು ಗುಂಪಿನಿಂದ ಆಗ್ತಿರುವಂತದ್ದು. ಘಟನಾ ಸ್ಥಳದಲ್ಲಿ ಈಗಾಗಲೇ ಪೊಲೀಸ್ ಹಿರಿಯ ಅಧಿಕಾರಿಗಳು, KSRP ಸೇರಿದಂತೆ ಸಾಕಷ್ಟು ಪಡೆಗಳು ಬಂದ್ರು ಕೂಡ ಪರಿಸ್ಥಿತಿ ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಎರಡೂ ಕಡೆಯಿಂದ ಆಗಾಗ ಕಲ್ಲು ತೂರಾಟಗಳು ನಡೀತಾ ಇದ್ದಾವೆ. ಎರಡೂ ಬೆಂಬಲಿಗರು ಕೂಡ ಈಗ ಪರಸ್ಪರವಾಗಿ ದೊಣ್ಣೆಗಳನ್ನ ಹಿಡಿದು ಪರಸ್ಪರ ಹಲ್ಲೆಗೆ ಮುಂದಾಗುವಂತ ಒಂದು ರೀತಿಯಲ್ಲಿ ಈಗಾಗಲೇ ಎರಡೂ ಬಣಗಳಿಂದ ಓಡಾಟ ಆಗ್ತಾ ಇರುವಂತದ್ದು. ಈಗಾಗಲೇ ಜನಾರ್ದನ್ ರೆಡ್ಡಿ ಅವರ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಮುಂಭಾಗದಲ್ಲೂ ಕೂಡ ಸಾಕಷ್ಟು ಅವರ ಕಾರ್ಯಕರ್ತರು ಜಮಾಯಿಸಿರುವಂತದ್ದು. ಅದಲ್ಲದೆ ಈ ಒಂದು ರಸ್ತೆಗೂ ಕೂಡ
ಏನು ಶಾಸಕ ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರ ಪಡೆ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಬಂದಿರುವಂತದ್ದು. ಈ ಒಂದು ಕಲ್ಲು ತೂರಾಟದ ವೇಳೆಯಲ್ಲಿ ಇಬ್ಬರು ಪೊಲೀಸ್ ಸಿಬ್ಬಂದಿಗಳಿಗೂ ಕೂಡ ಗಾಯ ಆಗಿರುವಂತದ್ದು. ಓರ್ವನಿಗೆ ಏನು ತಲೆಗೆ ತೀವ್ರವಾದಂತ ಪೆಟ್ಟು ಬಿದ್ದಿರುವಂತದ್ದು, ಜೊತೆಗೆ ಆತನ ಎದೆ ಭಾಗದಲ್ಲೂ ಕೂಡ ಒಂದಷ್ಟು ರಕ್ತಗಳು ಕಾಣಿಸ್ಕೊಳ್ತಾ ಇರುವಂತದ್ದು. ಏನಾಗಿ ಈಗ ಒಂದು ಆ ವ್ಯಕ್ತಿಗೆ ಯಾವ ತರನಾಗಿ ಗಾಯ ಆಗಿದೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಇನ್ನೇನು ಕೆಲವು ಕ್ಷಣಗಳ ಪೊಲೀಸರು ಕೂಡ ಮಾಹಿತಿಯನ್ನ ನೀಡ್ತಾರೆ ಅನ್ನುವಂತ ಒಂದು ಮಾಹಿತಿ ಗೊತ್ತಾಗ್ತಾ ಇದೆ. ಜೊತೆಗೆ ಈಗಾಗಲೇ ಈ ಒಂದು ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರಲು ಈಗಾಗಲೇ ಡಿಯರ್ ಗ್ಯಾಸ್ ಹಾಗೆ ಏರ್ ಫೈರಿಂಗ್ ಅನ್ನು ಕೂಡ ಪೊಲೀಸರು ಆರಂಭ ಮಾಡಿರುವಂತದ್ದು. ಘಟನಾ ಸ್ಥಳದಲ್ಲಿ ನೀವು ದೃಶ್ಯದಲ್ಲಿ ಗಮನಿಸಿರ್ಬೋದು. ಸಿನಿಮೆ ರೀತಿಯಲ್ಲಿ ಈಗ ಎರಡೂ ಶಾಸಕರ ಅಂದ್ರೆ ಶಾಸಕ ಭರತ್ ರೆಡ್ಡಿ ಹಾಗೆ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರ ಇಬ್ಬರು ಬೆಂಬಲಿಗರಿಂದಲೂ ಕೂಡ ಸಿನಿಮೆಯ ರೀತಿಯಲ್ಲಿ ಈಗ ಹೊಡೆದಾಟಗಳು ಆರಂಭ ಆಗ್ತಿರುವಂತದ್ದು. ಆಗಾಗ ಕಲ್ಲು ತೂರಾಟ ಕೂಡ ಆಗ್ತಾ ಇರುವಂತದ್ದು. ಈಗಾಗಲೇ ಜನಾರ್ದನ್ ರೆಡ್ಡಿ ನಿವಾಸದಲ್ಲಿ ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಹಾಗೆ ರಾಮ್ಲು ಸೇರಿದಂತೆ ಜನಾರ್ದನ್ ರೆಡ್ಡಿ ಅವರು ಕೂಡ ಇರುವಂತದ್ದು. ಜೊತೆಗೆ ಅವರ ಬೆಂಬಲಿಗರು ಕೂಡ ಸಾಕಷ್ಟು ಇರುವಂತದ್ದು. ಈಗಾಗಲೇ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಮುಂಭಾಗದಲ್ಲಿನೇ ಭರತ್ ರೆಡ್ಡಿ ಅವರ ಬೆಂಬಲಿಗರು ಕೂಡ ಬಂದಿರುವಂತದ್ದು. ಸಾಕಷ್ಟು ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಜೊತೆಗೆ ಕೈಯಲ್ಲಿ ಒಂದಷ್ಟು ಏನು ದೊಣ್ಣೆಗಳಾಗಿರ್ಬೋದು, ಜೊತೆಗೆ ಕಲ್ಲುಗಳನ್ನ ಹಿಡಿದುಕೊಂಡು ಬಂದಿರುವಂತದ್ದು. ಈಗಾಗಲೇ ಘಟನಾ ಸ್ಥಳದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಜನ ಪೊಲೀಸ್ ಸಿಬ್ಬಂದಿಗಳು ಇರುವಂತದ್ದು. ಜೊತೆಗೆ ಅವರ ಬೆಂಬಲ ಏನು ತಮ್ಮ ಶಾಸಕರ ಪರವಾಗಿ ಘೋಷಣೆಯನ್ನು ಕೂಗುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಏನ್ ಕೇವಲ ಬ್ಯಾನರ್ ಹಾಕುವ ವಿಚಾರಕ್ಕೆ ಆರಂಭ ಆದಂತ ಈ ಒಂದು ಘಟನೆ ಏನಿದೆ ಈಗ ಸಾಕಷ್ಟು ಬೂದಿ ಮುಚ್ಚದ ಕೆಂಡದಂತಾಗಿರುವಂತದ್ದು. ಪರಸ್ಪರ ಕಲ್ಲು ತೂರಾಟ ನಡೆಸ್ತಾ ಇರುವಂತದ್ದು. ಮತ್ತೊಂದ್ ಕಡೆ ಈಗಾಗಲೇ ಶಾಸಕ ಭರತ್ ರೆಡ್ಡಿ ಅವರ ಏನು ಆಪ್ತರ ಗನ್ಮ್ಯಾನ್ ಮೂಲಕ ಫೈರಿಂಗ್ ಆಗಿರುವಂತದ್ದು. ಹಾಗಾಗಿ ಏರ್ ಫೈರಿಂಗ್ ಏನ್ ಮಾಡಿದ್ರು, ಅದಾದ ನಂತರ ಜನಾರ್ದನ್ ರೆಡ್ಡಿ ಅವರ ಏನು ನಿವಾಸದ ಮುಂಭಾಗದಲ್ಲೂ ಕೂಡ ಸಾಕಷ್ಟು ಅವರ ಬೆಂಬಲಿಗರು ಕೂಡ ಬಂದಿರುವಂತದ್ದು. ಜೊತೆಗೆ ಅಲ್ಲಿ ಒಂದಷ್ಟು ಚರ್ಚೆಯನ್ನು ಮಾಡಿದ್ರು. ಇದಾದ ನಂತರ ಇನ್ನೇನು ಪೊಲೀಸರು ಕೂಡ ಪರಿಸ್ಥಿತಿಯನ್ನ ತಿಳಿಗೊಳಿಸ್ತಾರೆ ಅನ್ನುವಂತ ಒಂದು ನಿಟ್ಟಿನಲ್ಲಿತ್ತು. ಆಗ ಏಕಾಏಕಿ ಶಾಸಕ ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರು ಕೂಡ ದೊಡ್ಡ ಮಟ್ಟದಲ್ಲಿ ಈ ಒಂದು ಜನಾರ್ದನ್ ರೆಡ್ಡಿ ಅವರ ನಿವಾಸದ ಮುಂಭಾಗದ ರಸ್ತೆಯಲ್ಲಿ ಬಂದಿದ್ರು. ಹಾಗಾಗಿ ಪರಿಸ್ಥಿತಿ ಮತ್ತಷ್ಟು ಈಗ ಹದಗೆಟ್ಟಿರುವಂತದ್ದು. ಈಗ ಎರಡೂ ಗುಂಪಿನಿಂದ ಕೂಡ ಯಾವ ಸಂದರ್ಭದಲ್ಲಿ ಏನಾಗುತ್ತೋ ಅನ್ನುವಂತ ಒಂದು ನಿಟ್ಟಿನಲ್ಲಿ ಇಲ್ಲಿ ವಾತಾವರಣ ಇರುವಂತದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಎಷ್ಟೇ ಹರಸಾಹಸ ಪಟ್ಟು ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಂದ್ರು ಕೂಡ ಇನ್ನೂ ಕೂಡ ಕಂಟ್ರೋಲ್ ಬರ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಜಗದೀಶ್, ಥ್ಯಾಂಕ್ ಯು ಶಿವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.